ಫ್ರೆಂಡ್ಸ್, ಇನ್ನೇನು ಹಬ್ಬಗಳ ಬರ್ತಾ ಇದೆ. ಹಬ್ಬಗಳಿಗೆ ನೈವೇದ್ಯಕ್ಕೆ ಅಂತ ನಾವು ಈ ಲಡ್ಡಿಗೆನ, ಬೆಲ್ಲದಿಂದ ಮಾಡುವಂಥ ಲಡ್ಡಿಗೆನ ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ ಮತ್ತು ದೇವರಿಗೆ ಪ್ರಿಯವಾದ ಅಂಥ ಲಡ್ಡಿಗೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ನಾನಿಲ್ಲಿ ಲಡ್ಡಿಗೆ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಪಾತ್ರೆಗೆ ಅದನ್ನು, ಈ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ಅಂದರೆ ಕಡಲೆ ಹಿಟ್ಟನ್ನು ಬಳಸ್ತೀವಿ ನಾವು ಈ ಲಡ್ಡಿಗೆ ಮಾಡಲಿಕ್ಕೆ. ನೋಡ್ಬೋದು, ನೋಡಿ ಇಲ್ಲಿ ಇದರೊಳಗೆ 2 ಬಟ್ಲಾಗುವಷ್ಟು, ಅಂದರೆ 2 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನು ಸ್ವಲ್ಪ ಜರಡಿ ಮಾಡಿಕೊಂಡೇ ತೊಗೋತೀನಿ. ಸ್ವಲ್ಪ ಕಾಳಿರುತ್ತೆ, ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ಬೋದು, ಇಲ್ಲಿ ಈ ರೀತಿ ಜರಡಿ ಮಾಡಿಕೊಂಡು ತೊಗೋತೀನಿ. ಆದಷ್ಟು ನಾವು ಈ ಕಡಲೆ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾದ್ರೆ ಈ ರೀತಿ ಜರಡಿ ಮಾಡಿಕೊಂಡ್ರೆ ಗಂಟು ಆಗಲ್ಲ ಅಂತ ಅಷ್ಟೇ, ಮತ್ತೇನು ಇಲ್ಲ. ನೋಡಿ, ಈ ರೀತಿ ಜರಡಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಲ್ಲ, ಹಾಗೆ ಕಲಿಸ್ಕೋತೀನಿ. ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಹಾಗಾಗಿ ಮತ್ತೆ ಅದನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಟೋಟಲ್ 4 ಕಪ್ ಆಗುವಷ್ಟು, ನೋಡಿ ಆ ಕಪ್ಪಲ್ಲಿ 4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು, 4-4.5 ಕಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ಇದು ಅಷ್ಟೊಂದು ಒದಗಲ್ಲ, ಅಂದರೆ ಜಾಸ್ತಿ ಆಗಲ್ಲ ಇದು. ಹಾಗಾಗಿ ನೋಡ್ಬೋದು, ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು, ತುಂಬ ಗಟ್ಟಿಯಾಗೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಆ ರೀತಿ ಹದದಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ಇಲ್ಲಿ ಒಂದು ಚಿಟಿಕೆ ಸೋಡಾನ ಹಾಕ್ಕೊಳ್ಳಿ, ಅದು ಉಬ್ಬಿ ಬರುತ್ತೆ. ನಾವು ಈ ಬೂಂದಿ ಕಾಳೆಲ್ಲ ಮಾಡ್ತೀವಲ್ಲ, ಆ ರೀತಿ ಕಾಳಾಗಬೇಕು ಅದು. ನೋಡಿ, ಈ ಹದದಲ್ಲಿ ಇರಬೇಕು. ನಾವು ಬಿಟ್ಟಾಗ ನೋಡಿ ಈ ರೀತಿ ಹುಂಡಾಗಿ ಬೀಳ್ತಾ ಇರಬೇಕು. ಹಾಗೆ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈ ರೀತಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಈ ರೀತಿ ಒಂದು ಸೌಟನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಆದರೂ ಕೂಡ ನಾನು ಅದರೊಳಗೆ ಮಾಡ್ಕೋತೀನಿ, ಬೇರೆ ಯಾವುದೂ ಇಲ್ಲ ಅಂತ ಆಪ್ಷನ್ ಇಲ್ಲ. ಹಾಗಾಗಿ ಈ ಕಾಳೆಲ್ಲ ಕರಿಯುವಂಥ ಜಾಲರಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನೋಡಿ ಅದು ಕಟ್ಟಾಗಬೇಕು, ಆ ರೀತಿ ಮಾಡ್ಕೋತೀನಿ. ನಾನಿಲ್ಲಿ ಮೊದಲು ಸೋಡಾನ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಉಬ್ಬಿ ಬಂದಿಲ್ಲ. ಕಾಳು ಚೆನ್ನಾಗಿ ಬರಬೇಕು. ನೋಡಿ, ಈ ರೀತಿ ಕಾಳುಗಳಾಗಿ ಉಬ್ಬಿ ಬರಬೇಕು. ಇದು ಬೇಗ ಬೆಂದು ಹೋಗುತ್ತೆ. ನೋಡಿ, ಈ ರೀತಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದೇ ಕಡೆ ಬಿದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ನೋಡಿ, ಈ ರೀತಿ ಬಿಟ್ಕೊಂಡು ತುಂಬ ಎಲ್ಲ ಹಾಕೋದು ಬೇಡ, ಸ್ವಲ್ಪನೇ ಹಾಕಿ ನಾವಿಲ್ಲಿ ಅದನ್ನು ಕಾಳನ್ನು ಕರ್ಕೋಬೇಕಾಗತ್ತೆ. ಹೀಗೆ ಎಲ್ಲವನ್ನು ನಾನು ಕಾಳಿಗೆ ಹಾಕಿ ಮಾಡ್ಕೋತೀನಿ. ಈ ರೀತಿ ಸ್ವಲ್ಪ ಕೆಂಪಿಗೆ ಆದರೆ ಸಾಕು, ಗೋಲ್ಡನ್ ಬ್ರೌನ್. ನೋಡಿ, ನಾನೀಗ ಸೋಡಾನ ಹಾಕ್ತಾಯಿದ್ದೀನಿ. ಮೊದಲು ಸೋಡಾ ಹಾಕಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿಲ್ಲ, ಹಾಗಾಗಿ ಇಲ್ಲಿ ಸೋಡಾನ ಹಾಕ್ತೀನಿ. ನೋಡಿ, ನಾನು ಅಷ್ಟನ್ನು ಸಣ್ಣ ಬೌಲನ್ನು ತೊಗೊಂಡಿದ್ದೀನಿ. ಎಷ್ಟು ಹಿಟ್ಟಾಗಿಲ್ಲ, ಇಷ್ಟೇ ಹಿಟ್ಟಾಗಿದೆ. ಇದರೊಳಗಡೆ ಒಂದು ಸುಮಾರು ಲಡ್ಡಿಗೆ ಆಗುತ್ತೆ. ನಾವು ದೇವ್ರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು, ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಲ್ಲದಿಂದ ಮಾಡಿರೋದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ನೋಡಿ, ಇದೇ ರೀತಿ ಮಾಡ್ಕೋತೀನಿ. ಮತ್ತು ಅದನ್ನು ತೊಳ್ಕೊಂಡು ನಾನು ಈ ರೀತಿ ಮಾಡ್ತೀನಿ. ಅದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬೀಳಲ್ಲ. ಹಾಗಾಗಿ ಸ್ವಲ್ಪ ಇದು ಕಾಳು ಚೆನ್ನಾಗಿ ಬರಲ್ಲ. ನಾವು ಇದನ್ನು ಮಿಕ್ಸಿಗೆ ಹಾಕಿ ಕೂಡ ಮಾಡ್ಕೋಬೋದು. ಅಂದರೆ ಈ ಕಾಳು ಆದಮೇಲೆ ಮಿಕ್ಸಿಗೆ ಹಾಕ್ಬೋದು. ಈಗ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೇನೂ ಬೇಕಾಗಲ್ಲ, ನಾವು ಬೆಲ್ಲಕ್ಕೆ ಹಾಕಿದಾಗ ಚೆನ್ನಾಗೇ ಬರುತ್ತೆ. ಮತ್ತೆ ಅದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಕಾಳುಗಳನ್ನೆಲ್ಲ ಕರ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಬೆಲ್ಲವನ್ನು ಹಾಕ್ಕೋತೀನಿ. ನಾವು ಕಾಳು ಎಷ್ಟಿದೆ ಅಂತ ನೋಡಿಕೊಂಡು ಅಳತೆ ಮಾಡಿಕೊಂಡು ಅದರ 1/4 ಭಾಗದಷ್ಟು ಬೆಲ್ಲವನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ಬೆಲ್ಲ ಬೇಕಾಗಲ್ಲ ಇದಕ್ಕೆ. ಹಾಗಾಗಿ ನೋಡಿ, ನಾನಿಲ್ಲಿ ಒಂದು 2 ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆನ ಹಾಕ್ಕೋತೀನಿ. ಪಾಕ ಚೆನ್ನಾಗಿ ಬರುತ್ತೆ ಅಂತ 1 ಸ್ಪೂನ್ ಹಾಕ್ಕೋಬೋದು ಇಲ್ಲಿ. ಹಾಗೆ ಬೆಲ್ಲದ 1/4 ಭಾಗದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಪಾಕ ಮಾಡೋಕ್ಕೆ ಇಟ್ಕೋತೀನಿ ಇಲ್ಲಿ. ನೋಡಿ, ಇದು ಗಟ್ಟಿ ಪಾಕ ಬಂದರೆ ಚೆನ್ನಾಗಿ ಹುಡಿಯಾಗಿ ಆಗತ್ತೆ. ಅದಿಲ್ಲ ಸ್ವಲ್ಪ ಎಳೆ ಪಾಕ ಆದರೆ ಸ್ವಲ್ಪ ಮೇಣ ಉಂಡೆ ಥರ ಆಗತ್ತೆ. ಉಂಡೆ ಮಾಡೋ ಹಾಗೆ ಕೂಡ ನಾವು ಅದನ್ನು ಮಾಡ್ಕೋಬೋದು. ಹಾಗೆ ನೋಡಿ, ನೀರನ್ನು ಹಾಕಿ ಇಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿ ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ.
ಕೈ ಆಡಿಸ್ತಾ ಇದ್ದರೆ ಸ್ವಲ್ಪ ಅದು ತಳ ಹತ್ತಲ್ಲ, ಪಾಕ ಬರುತ್ತೆ. ನಾವು ನೀರು ಹಾಕಿದ್ದೀವಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗತ್ತೆ ಅದು ಪಾಕ ಬರಲಿಕ್ಕೆ. ಸ್ವಲ್ಪನೇ ಕಡಿಮೆ ಕೂಡ ನಾವು ನೀರನ್ನು ಹಾಕ್ಬೋದು. ನೋಡಿ ಈ ರೀತಿ. ಇನ್ನೇನು ಹಬ್ಬಗಳು ಬರ್ತಾ ಇದೆ, ನಿಮಗೆ ಯಾವ ತಿಂಡಿ ಬೇಕು ಅಂತ ಹೇಳಿದರೆ ನಾನು ಆ ತಿಂಡಿನ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ನೊರೆ ಬರ್ತಾ ಇದೆ. ಈಗ ನಾವು ಒಂದು ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡು ಪಾಕವನ್ನು ನೋಡ್ಕೋಬೇಕು. ಇದು ನಾವು ಗಟ್ಟಿ ಪಾಕ ಆದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಅದು ಹುಡಿ ಹುಡಿ ಆಗತ್ತೆ. ಹಾಗಾಗಿ ಇಲ್ಲಾಂದರೆ ನೀವು ಉಂಡೆ ಥರ ಮಾಡ್ತೀರಾ ಅಂದರೆ ಸ್ವಲ್ಪ ಎಳೆ ಪಾಕವನ್ನು ಮಾಡ್ಕೋಬೋದು. ಸ್ವಲ್ಪ ಅಂಟಾದ ತಕ್ಷಣ ನೀವು ಅದನ್ನು ಹಾಕಿ ಉಂಡೆನ ಮಾಡ್ಬೋದು. ನೋಡಿ ಈ ರೀತಿ. ಮತ್ತೆ ಅದು ಪಾಕ ಬಂದಿಲ್ಲ, ಹಾಗಾಗಿ ಮತ್ತೆ ನಾನು ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಒಂದು 15 ನಿಮಿಷ ಬೇಕಾಗತ್ತೆ ಈ ಪಾಕ ಬರಲಿಕ್ಕೆ. ಅದು ನಾವು ತಗೊಳ್ಳೋ ಅಂಥ ಬೆಲ್ಲದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ನಾವು ಎಷ್ಟು ಬೆಲ್ಲನ ತಗೋತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೋಡಿ ಅದು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿದಾಗ ಬೇಗ ಪಾಕ ಬರಲ್ಲ, ನೀರನ್ನ ಕಡಿಮೆ ಹಾಕಿದಾಗ ಬೇಗ ಪಾಕ ಬರುತ್ತೆ. ನೋಡಿ ಈ ರೀತಿ ಆಗತ್ತೆ. ಮತ್ತೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡ್ತೀನಿ. ಅಂದರೆ ಆಗಾಗ ನಾವು ಅದನ್ನು ಚೆಕ್ ಮಾಡ್ತಾ ಇದ್ದರೆ ನಮ್ಗೆ ಎಷ್ಟು ಪಾಕ ಬರಬೇಕೋ ಅಷ್ಟು ಪಾಕ ಬಂದಮೇಲೆ ನಾವು ಆ ಕಾಳುಗಳನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಗಟ್ಟಿ ಪಾಕ ಬರುತ್ತೆ. ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಹಾಕ್ಕೊಂಡಿರೋದು ಸ್ವಲ್ಪ ಮಿಸ್ ಆಗಿದೆ, ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿ. ಮತ್ತೆ ಅದು ಪಾಕ ನೋಡಬೇಕು. ಸ್ವಲ್ಪ ಗಟ್ಟಿ ಪಾಕ ಬಂದರೆ ಅದು ಹುಡಿ ಹುಡಿ ಆದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಸ್ಟೋರ್ ಮಾಡಿ 1 ತಿಂಗಳ ಇಟ್ಟರೂ ಅದು ಹಾಳಾಗಲ್ಲ. ನಾವು ಸ್ವಲ್ಪ ಎಳೆ ಪಾಕವನ್ನು ಮಾಡಿಕೊಂಡಾಗ ಅದು ಅಂಟಂಟಾಗಿಬಿಡತ್ತೆ, ಹಾಗಾಗಿ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಆದಷ್ಟು ಗಟ್ಟಿ ಪಾಕವನ್ನೇ ಮಾಡ್ಕೋಬೇಕು. ಈ ನಾವು ಪಂಚಕಜ್ಜಾಯಕ್ಕೂ ಕೂಡ ಇದೇ ರೀತಿ ಗಟ್ಟಿ ಪಾಕವನ್ನೇ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ನಾನು ಪಂಚಕಜ್ಜಾಯವನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ಗಟ್ಟಿ, ನೋಡಿ ಇಷ್ಟು ಆಗಬೇಕು ಅದು. ಈಗ ನಾನು ಆ ಕಾಳುಗಳನ್ನು ಇದಕ್ಕೆ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇಷ್ಟು ಕಾಳಾಗಿದೆ. ನೋಡಿ ಕಾಲು ಭಾಗದಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕಾಗತ್ತೆ. ಅದು ಮಿಕ್ಸ್ ಆಗುತ್ತೆ. ತುಂಬ ಜಾಸ್ತಿ ಬೆಲ್ಲ ಆದರೆ ಬೆಲ್ಲವೇ ಜಾಸ್ತಿ ಆಗಿಬಿಡತ್ತೆ, ಹಾಗಾಗಿ ಕಾಲು ಭಾಗದಷ್ಟು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ ಇದಕ್ಕೆ. ನೋಡ್ಬೋದು ಈ ರೀತಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಅದು ಒಂದೇ ಸರಿಗೆ ಗಟ್ಟಿ ಆಗತ್ತೆ. ಆಮೇಲೆ ನಾವು ಇದನ್ನು ಮಿಕ್ಸ್ ಮಾಡದೆ ಹಾಗೆ ಬಿಟ್ಟಾಗ ಅದು ಅಲ್ಲೇ ಗಟ್ಟಿಯಾಗಿಬಿಡತ್ತೆ, ಅಂದರೆ ಹುಡಿ ಹುಡಿ ಆಗಲ್ಲ. ನೋಡಿ ಈ ರೀತಿ ಬೆಲ್ಲ ಎಲ್ಲ ಹೀರ್ಕೊಳ್ಳತ್ತೆ ಅದು. ನೋಡಿ ಸ್ವಲ್ಪ ಹೊತ್ತು ಬಿಟ್ಟರೆ ನೋಡಿ ಈ ರೀತಿ ಒಂದೇ ಕಡೆ ಗಟ್ಟಿಯಾಗಿ ಕೂತ್ಬಿಡತ್ತೆ. ಹಾಗಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು 5-10 ನಿಮಿಷ ಅದು ತಣ್ಣಗಾಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟು ನಾವು ಈ ರೀತಿ ಮಿಕ್ಸ್ ಮಾಡ್ತಾಯಿರಿ. ಅದಿಲ್ಲ ಅಂದರೆ ಅಲ್ಲೇ ಒಂದು ಮುದ್ದೆ ಥರ ಆಗಿಬಿಡತ್ತೆ, ಹುಡಿ ಹುಡಿ ಆಗಲ್ಲ. ನಾವು ಈ ಪಂಚಕಜ್ಜಾಯ ಮಾಡಬೇಕಾದ್ರೂ ಅಷ್ಟೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಮಾತ್ರ ಸರಿಯಾಗತ್ತೆ, ಅದಿಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ಆ ರೀತಿ ಮಿಕ್ಸ್ ಮಾಡ್ತಾ ಇದ್ದೆ, ಹಾಗಾಗಿ ನೋಡಿ ಈ ರೀತಿ ಹುಡಿ ಹುಡಿಯಾದ ಲಡ್ಡಿಗೆ ರೆಡಿಯಾಗಿದೆ. ಇದರ ದೇವರ ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಈ ರೀತಿ ಮಾಡ್ತೀನಿ, ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಬಾಯ್.